ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಯ್ ವಿನವಿ. ಹಾಯ್ ವಿನು. ಹಾಯ್ ನವಿನ್ಯಾಸ್. ಸೊ ಇವತ್ತ ಸಾಟರ್ಡೆ, ನಾವ ಇವತ್ತಿಂದ ಫುಲ್ ಡೇ ವ್ಲಾಗ್ ಮಾಡೋಣ ಅಂತಂದ ಶುರು ಮಾಡೀನಿ. ಇವತ್ತು ನಾವು ಫಸ್ಟ್ ಹೋಗ್ತಾ ಇರೋದು ಮೇನ್ ಎಲ್ಲಿ ಅಂತಂದ್ರೆ ಹೋಮ್ ಡಿಪೋದಾಗ ಏನೈತಿ ಅಂತಂದ್ರೆ ಇದು ಕಿಡ್ಸ್ ವರ್ಕ್ಶಾಪ್ ಇರುತ್ತಲ್ಲೇ. ಅಲ್ಲಿ ಒಂದು ಕಿಟ್ ಕೊಡ್ತಾರ, ಆ ಕಿಟ್ ಒಳಗ ಅದ ಎಲ್ಲಾ ಇರುತ್ತ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತಂದ್ರೆ ಅದನ್ನ ನಾವು ಮಾಡೋದು. ಕಟ್ಕಿದ್ ಕಿಟ್ ಇರುತ್ತೆ. ಸೊ ಅದು ವರ್ಕ್ಶಾಪ್ ಮಾಡೋದಿರುತ್ತೆ. ಇದು ಕಿಡ್ಸಿಗೆ ಒಂಥರ ಫನ್ ಮೂಮೆಂಟ್ ಇದೆ, ಫನ್ ಇರ್ತದೆ ಅವ್ರಿಗೆ ಮಾಡಕ್ಕೆ. ಅದೊಂದು ಸ್ವಲ್ಪ ಲರ್ನಿಂಗು ಇರುತ್ತೆ. ಹಿಂಗಾಗಿ ಎವ್ರಿ ಫಸ್ಟ್ ಸ್ಯಾಟರ್ಡೆ ಅದಿರುತ್ತೆ. ಇದು ಏನು ಮಿಸ್ ಮಾಡಿದ್ರು ಇದು ವರ್ಕ್ಶಾಪ್ ಮಾತ್ರ ನಾವು ಇದು ಹೋಮ್ ಡಿಪೋಗೆ ಹೋಗೋದು ಮಿಸ್ ಮಾಡಲ್ಲ. ಹಿಂಗಾಗಿ ಇವತ್ತು ನಾವು ಅಲ್ಲಿ ಹೊಂಟೀವಿ. ಐ ಯು ಎಕ್ಸೈಟೆಡ್ ಬೋತ್? ಯಾ. ಓಕೆ, ಅದಾದ್ಮೇಲೆ ನಾವು ಹೋಗೋದು ಮತ್ತೆ ನೆಕ್ಸ್ಟ್ ಕಾಸ್ಕೋಗೆ ಹೋಗ್ಬೇಕಾಗಿತ್ತು. ಒಂದು ಸ್ವಲ್ಪ ಕಾಸ್ಕೋ ಆದ್ಮೇಲೆ ಕಾರ್ ವಾಶಿಗೆ ಹೋಗ್ಬೇಕು. ಸೊ ನಾನು ಮೊದ್ಲಕ್ಕಿನ ಯಾವ ವಿಡಿಯೋದಾಗೂ ನನಗೆ ಕಾಸ್ಕೋ ತೋರಿಸಿರ್ಲಿಲ್ಲ. ಸೊ ಹಿಂಗಾಗಿ ಇವತ್ತು ನಾನು ನಿಮಗೆ ಕಾಸ್ಕೋ ಹೆಂಗೈತಿ ಅಂತ ಸ್ವಲ್ಪ ಗ್ಲಾನ್ಸ್ ಹೆಂಗಿರುತ್ತೆ ಅಂತಂದು ತೋರಿಸ್ತೀನಿ. ಫುಲ್ ಹೋಲ್ ಅಂದರೆ ಇವತ್ತಿನ ಪೂರಾ ದಿನ ನಾನು ಒಂದು ವ್ಲಾಗ್ ಮಾಡ್ತೀನಿ. ನೋಡೋಣ ಎಲ್ಲೆಲ್ಲಿ ಹೋಗೋಕ್ಕಾಗತ್ತ ಅಂತಂದು. ಅದಾದ್ಮೇಲೆ ಕಾರ್ ವಾಶಿಗೆ ಹೋಗ್ಬೇಕು. ಏನು ಟಾರ್ಗೆಟ್? ನೋ, ಹಂಗೆ ಮಾಡಬಾರ್ದು ಇನ್ನು. ಟಾರ್ಗೆಟಿಗೆ ಹೋಗೋಣ, ಟಾರ್ಗೆಟಿಗೂ ಹೋಗೋಣ. ನೋಡೋಣ ಟೈಮ್ ಸಿಕ್ಕಂಗ ಟಾರ್ಗೆಟಿಗೂ ಆದ್ರೆ ಹೋಗೋಣ. ವಿನು, ಇದು ರೋಡ್ ನೆನಪೈತಿ ನಿನಗ? ಎವ್ರಿ ಡೇ ಹಿಂಗ ಹೋಗ್ತಾನ ಇನ್ನು ಸ್ಕೂಲಿಗೆ ಅಲ್ಲ? ಸೊ ನೋಡ್ರಿ, ಇವತ್ತಿಂದ ಡೇನ ಶುರು ಮಾಡೋಣ. ನಾವಿವಾಗ ಇಲ್ಲಿ ಶಾಪಿಗೆ ರೀಚ್ ಆದ್ವಿ. ಇದೇ ಶಾಪ್ ಅದ. ಮೊದ್ಲಕ್ಕೆ ಇನ್ನೊಂದು ವಿಡಿಯೋದಾಗೂ ತೋರಿಸಿದ್ದೆ ನಾನು ನಿಮ್ಗೆ ಶಾಪ್ ಫುಲ್ ಡೀಟೇಲ್. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ನೋಡೋಣ ಇವಾಗ ನಮಗೆ ಕಿಟ್ ಸಿಗುತ್ತಿಲ್ಲ ಗೊತ್ತಿಲ್ಲ. ಯೂಶ್ವಲಿ ಬೇಗ ಖಾಲಿ ಆಗಿಬಿಡ್ತಾವ. ನಾವೊಂದು 10 ಮಿನಿಟ್ಸ್ ಲೇಟ್ ಆಗೀವಿ ಇವಾಗ ಬರೋಕೆ. ಇವತ್ತಿನ ಪ್ರಾಜೆಕ್ಟ್ ಏನಂತಂದ್ರೆ ಇದು ಪ್ಲಾಂಟರ್. ಸೊ ಇವ್ರ ಒಂದು ಕಿಟ್ ಕೊಡ್ತಾರ. ಆ ಕಿಟ್ ಒಳಗೆ ಈ ಥರ ಇದೆಲ್ಲ ಮಾಡೋದು ಹೆಂಗೆ ಅಂತಂದು ಇನ್ಸ್ಟ್ರಕ್ಷನ್ ಪೇಪರ್ ಇರುತ್ತೆ, ಮತ್ತು ಇವೆಲ್ಲ ಇರ್ತಾವ. ಸೊ ನೋಡ್ರಿ, ಈ ಥರ ಕಿಟ್ ಒಳಗೆ ಇವೆಲ್ಲ ಇರ್ತಾವ. ಇವಾಗ ನಮ್ಗೆ ಆ್ಯಕ್ಚುಲಿ ಇವ್ರು ಇಲ್ಲೇ ಕೆಳಗೆ ಕುತ್ಕೊಂಡು ಮಾಡಕತ್ತಾರ. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಮಾಡಕ್ಕೆ ಶುರು ಮಾಡ್ಯಾರ. ಇವಾಗ ಸಿಕ್ಕಾಪಟ್ಟಿ ಜಾಸ್ತಿ ಜನ ಬಂದ್ಬಿಟ್ಟಾರ. ಇವಾಗ 9:40 ಆಗೈತಿ ನೋಡ್ರಿ. ನಂದು ಮಾತು ನಿಮ್ಗೆ ಸರಿದಂಗೆ ಕೇಳಾಕ್ತಿಲ್ಲ ಅನ್ಸುತ್ತೆ, ಯಾಕಂತಂದ್ರೆ ಇಲ್ಲಿ ಸೌಂಡ್ ಬೇರೆನೇ ಇರುತ್ತೆ, ಕಟ 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 ಕಟ. ಈ ಕಡೆ ಇಲ್ಲ ಬಿಡಿ, ಜೋರ ಬಿಡಿ, ಒಂದ ಕೈಲಿ ಬಿಡಿ ಜೋರಾಗಿ. ಇನ್ನು ನೋಡಿಲಿ ಇಲ್ಲೇ ನವಿಸ್ತ ಮಾಡಕತ್ತಾಳ ನಾವಿ. ನಮ್ ಇನ್ನೊಂದು ಫೇವ್ರೇಟ್ ಪಾರ್ಟ್ ಅಂದ್ರೆ ಇದೆ, ಉಳಿದಿರೋ ಏನ್ ಕಲರ್ಸ್ ಇರ್ತಾವಲ್ಲ ಅದನ್ನ ಹಾಕಿ ಹಿಂಗ ಮಿಕ್ಸ್ ಮಾಡೋದ. ಹೋಲಿ ಆಡಕತ್ತಾನ ಇನ್ನೂ ಇಲ್ಲೇ ಅಲ್ಲ. ಲಾಸ್ಟಿಗೆ ಅವೇನು ಉಳಿದಿರ್ತಾವಲ್ಲ ಅವನ್ನ ಪ್ಲೇಟ್ ಒಳಗ ಈ ತರ ಮಿಕ್ಸ್ ಮಾಡೋದು ಅವನ ಫೇವ್ರೇಟ್ ಪಾರ್ಟ್ ಇದೆ ಅಲ್ಲ ವಿನ್ನು? ನೋಡಿ ಲೆಶನ್ ಕನ್ನಡ ನೋಡಿಲ್ ವಿನ್ನು, ಇಷ್ಟ ಆಯ್ತಾ ನಿಂಗೆ ಪೇಂಟಿಂಗ್? ಹಾ ನವಿ ಆಯ್ತಾ ನಿಂದ? ಎಲ್ಲಿಟ್ಟಿ ಅದನ್ನ ನಿಂದ? ಓಕೆ. ಸೊ ನೋಡ್ರಿ, ಇವತ್ತು ಮಾಡಿರೋದು ಇಲ್ಲ ಐತಿ.
ಇದು ಇನ್ನೊಂದು, ಇದು ನವಿಸ್ತಾಂದು. ಅವು ಇವೆಲ್ಲದವ್ರು ಪ್ಲಾಂಟರ್ಸ್. ಇವನ್ ಕೊಟ್ಟಾರ, ಇವನ್ ಹಿಂಗೆ ಇದ್ರೊಳಗೆ ಇಡೋದು. ಆಮೇಲೆ ಇವಕ್ಕ ನಮಗ ಸೀಡ್ಸ್ ಕೊಟ್ಟಾರ, ಮನೆಗೆ ಹೋಗಿ ಇವಕ್ಕೆ ಸೀಡ್ಸ್ ಹಾಕೋದು. ಕ್ಯಾರೆಟ್ ಸೀಡ್ಸ್ ಕೊಟ್ಟಾರ, ಅವ್ನು ಹಾಕೋದು ಇದ್ರಾಗ. ವೇನು ಚಳಿ ಐತೇನಪ್ಪ? ಸೊ ಬಿಸಿಲು ಐತಿ ಒಂಚೂರ, ಅಂದ್ರೂ ಒಂದು ಸ್ವಲ್ಪ ಗಾಳಿ ಇದ್ದಿದ್ದಕ್ಕೆ ಚಳಿ ಹತ್ತಕತೈತಿ. ಸೊ ಇವಾಗ ನಾವು ಬಂದಿರೋದು ಇಲ್ಲಿ ಟಾರ್ಗೆಟ್ ಐತಿ ಶಾಪ್. ನೋಡ್ರಿ ಇಲ್ಲಿ ಟಾರ್ಗೆಟ್ ಕಾಣಕತ್ತಲ್ಲ, ಇದು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಮತ್ತು ಗ್ರಾಸರಿ ಇವೆಲ್ಲ ಸಿಗ್ತಾವ. ಆಮೇಲೆ ಇಲ್ಲಿರೋದು ಕಾಸ್ಕೋ. ಐ ಥಿಂಕ್ ಬಿಸ್ಲಿಗೆ ಕಾಣಕತ್ತಿಲ್ಲ ಅನ್ಸುತ್ತೆ. ಇದು ಕಾಸ್ಕೋಗೆ ಆಮೇಲೆ ಹೋಗ್ತೀವಿ. ಕಾಸ್ಕೋ ಅದು ಹೋಲ್ಸೇಲ್ ಶಾಪ್ ಅದ, ಸೊ ಅದಕ್ಕೆ ಆಮೇಲೆ ಹೋಗ್ತೀವಿ. ಫಸ್ಟ್ ಇವಾಗ ಇಲ್ಲಿ ಟಾರ್ಗೆಟಿಗೆ ಯಾಕಂತಂದ್ರೆ ನಮ್ಮ ನವಿಸ್ದಾಗ ಟಾರ್ಗೆಟಿಗೆ ಹೋಗ್ಬೇಕಾಗೈತಿ ಇವತ್ತು. ಅಲ್ಲ ನವಿಸ್ತಾ, ಏನು ತಗೋಬೇಕು ನಿಂಗೆ ಟಾರ್ಗೆಟ್ನಾಗ? ಗೊತ್ತಿಲ್ಲ, ಭಾಳ ದಿವಸ ಆಗಿತ್ತು. ಯಾಕಂದ್ರೆ ನಾವು ಸ್ವಲ್ಪ ಎಲ್ಲ ಟ್ರಾವೆಲಿಂಗ್ ಎಲ್ಲ ಮಾಡಕತ್ತಿದ್ವಿ ಅಂತಂದು ಬಂದಿಲ್ಲ. ಹಿಂಗಾಗಿ ಟಾರ್ಗೆಟಿಗೆ ಹೊಂಟೇವಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಪಾರ್ಕಿಂಗ್ ಲಾಟ್ ಐತೆ ಅಂತಂದ್ರೆ ಇವ್ರಿಗೆ ಸಿಕ್ಕಾಪಟ್ಟಿ ಜಾಗ. ಇವರಿಗೆ ಇದೊಂದು ಶಾಪ್, ಒಂಥರ ಗುಡಾನ್ ಥರ ಇರ್ತಾವೆ ಶಾಪ್ ಇಲ್ಲಿ. ಆಮೇಲೆ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಎಷ್ಟು ದೊಡ್ಡ ಪಾರ್ಕಿಂಗ್ ಅಂತಂದ್ರೆ, ಆ ಕಡೆ ಕಾಸ್ಕೋದವ್ರಿಗೆ ಮತ್ತೆ ಇನ್ನೂ ದೊಡ್ಡದೈತೆ ಆ ಕಡೆ. ಇದು ಟಾರ್ಗೆಟ್ ಪಾರ್ಕಿಂಗ್ ಇದು. ಹಾ, ಅದು ಬೇಡಮ್ಮ, ದೊಡ್ಡದಾಗತ್ತ. ಬಾ ಇರ್ಲಿ ಬಾ. ಅಷ್ಟು ದೊಡ್ಡ ಗಾಡಿ ತಗೊಂಡು ಹೋಗಿ ಒಳಗಿಂದ ಏನು ತಗೊಂಡ್ಬರ್ತೀರಿ ನೋಡೋಣ. ಸುಮ್ಮನೆ ಹೋಗ್ತಿರೋದು ಇವಾಗ ನಾವು, ಜಸ್ಟ್ ಒಂದು ರೌಂಡ್ ಅಂತಂದು. ಕುತ್ಕೋತಾಳಂತ ಅವ್ರು ಕುತ್ಕೊಂಡ್ರೆ ನೀನ ತಗಿಸ್ಬೇಕದನ್ನ. ಹಾಯ್ ವಿನ್ಯಾಸ್. ಸೊ ನೋಡಿ ಈ ಶಾಪ್ ಒಳಗೆ ಎಲ್ಲ ಥರದ ಐಟಮ್ಸ್ ಅದಾವ. ಇಲ್ಲಿ ಜ್ಯುವೆಲರಿ, ಇಲ್ಲಿ ನಮ್ಮ ನವಿಸ್ತಾಳ ಈಗಿನ್ನೂ ಇಲ್ಲೇ ಇಟ್ಬಿಡೋಣ ಇವಾಗ ಶಾಪ್ನಾಗ. ಬಟ್ಟೆ, ಪಪ್ಪಾ, come let's check. ಸಣ್ಣ ಮಕ್ಕಳ ಶೂಸ್ ಎಲ್ಲ ಅದಾವ ಇಲ್ಲಿ. ನೋಡೋಕೆ ನವಿಸ್ತಾ, ನಿನಗೆ ಯಾವ ಶೂಸ್ ಅದಾವನ? ಬಕ್ಕಲ್ ಸರ ಇದ್ದಿದ್ದು ನೋಡು. ಸೊ ನಾವು ಇನ್ನೂ ಎಲ್ಲದಾನಂತಂದ್ರೆ ಇನ್ನೂ ಡೆಫಿನೆಟ್ಲಿ ಕಾರ್ ಕಡೆ ಇರ್ತಾನವ. ಯಾಕಂತಂದ್ರೆ ಅವ್ನು ಗೊತ್ತು ಈ ಶಾಪ್ ಒಳಗೆ ಕಾರ್ ಎಲ್ಲಿರ್ತಾವಂತಂದ್ರೆ. ಕಾರ್ಗಳೆಲ್ಲಿರ್ತಾವ ಅಲ್ಲಿ ಹುಡುಕ್ಬೇಕು ಇವಾಗ ನಾವು. ಹಾಂ, ಇಲ್ಲೆಲ್ಲ ಸೌಂಡ್ ಕೇಳಿ. ಇನ್ನು ಎಲ್ಲದ ನಾನು? ಹಾಂ, ಗೊತ್ತಿತ್ತು ನನಗೆ. ಇನ್ನೂ ಎಲ್ಲದನಂತಂದ್ರೆ ಕಾರ್ ಸೆಕ್ಷನ್ನಾಗ ಇರ್ತಾನ. ಏನ್ ಮಾಡತ್ತಿಪ್ಪ ಇಲ್ಲಿ? ಟಾಯ್ಸ್ ನೋಡಕತ್ತಿ. ಎಲ್ಲ ಚಂದಾಗ ನೋಡ್ಕೊಂಡ್ಬಿಡ. ಮ್ಯಾಗ್ನೆಟ್ ಟಾಯ್ಸ್. ಹೌದು, ಅದು ಮ್ಯಾಗ್ನೆಟ್ ಟೈಲ್ಸ್ ಅಪ್ಪ. ವಿಚ್ ಒನ್? ಅದು ಮ್ಯಾಗ್ನೆಟ್ ಟೈಲ್ಸ್. ಈ ಸೆಕ್ಷನಿಗೆ ಬಂದ್ರೆ ನಾವು ಇನ್ನೂ ಇಲ್ಲಿಂದ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಅಂದ್ರೆ ಸಿಕ್ಕಾಪಟ್ಟಿ ಕಷ್ಟ ಇವಾಗ ನಮಗೆ. ಇಲ್ಲಿ ನೋಡಿ, ಇದೇನು ಮಿನ್ನು? ಮಿನ್ನು ಸ್ಪೈಡರ್ ಮ್ಯಾನ್. ಹೆಂಗ್ ಮಾಡ್ತೇನೆ ಸ್ಪೈಡರ್ ಮ್ಯಾನ್ ತೋರ್ಸು. ಏ ಅದೇನು? ಫೈರ್ ಟ್ರಕ್. ಇವ ಇಲ್ಲಿ ಬಂದಂದ್ರೆ ಇಷ್ಟು ಎಲ್ಲಾನು ಟಚ್ ಮಾಡಿ ನೋಡ್ತಾನೆ ಇವ. ಇನ್ನೂ ಒಂದು ಮೇನ್ ಇಂಟ್ರೆಸ್ಟಿಂಗ್ ಅವನಿಗೆ ಇದೆ ಅಂತಂದ್ರೆ ಕಾರ್, ಸಣ್ಣ ಸಣ್ಣ ಕಾರ್ ಅವೆಲ್ಲದವ ನೋಡ್ಬೇಕು. ಸೊ ನಮ್ದು ಟಾರ್ಗೆಟ್ ಶಾಪ್ನಾಗಿಂದ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಾವು ಇವಾಗ ಇಲ್ಲಿ ಕಾಸ್ಕೋ ಹೊಂಟೇವಿ. ಕಾಸ್ಕೋ ಹೋಲ್ಸೇಲ್ ಶಾಪ್ ಇದೆ. ಇದೇನಂತಂದ್ರೆ ನಮ್ಮ ಊರೊಳಗೆ ಇವಾಗ ಅಲ್ಲಿ ಕಾರ್ ಬರೋದೈತಿ, ಹುಷಾರ್ ಈ ಕಡೆ ಬಾ. ಮೆಟ್ರೋ ಎಲ್ಲ ಇರುತ್ತಲ್ಲ ಆ ಥರ ಇದೆ. ಎಲ್ಲ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಾಗ ತೊಗೊಂಡ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಾಗ ಇರುತ್ತೆ. ಹಿಂಗಾಗಿ ನಾವು ಈ ಶಾಪಿಗೆ ಹೊಂಟೇವಿ. ಆ ಶಾಪ್ ಒಳಗೆ ಏನು ತೊಗೊಂಡ್ವಿ ಅಂದ್ರೆ ಮೇನ್ ವಿನ್ಯಾಸಿಗೆ ಒಂದು ಕಾರ್ ತೊಗೊಂಡ್ವಿ. ಇನ್ನು ಕಾರಲ್ಲಿಟ್ಟು ಕಾರೊಳಗಿಟ್ಟು ಕಾರೊಳಗಿಟ್ಟು ನಾವು ಇವಾಗ ಕಾಸ್ಕೋ ಹೋಲ್ಸೇಲ್ ಶಾಪಿಗೆ ಹೊಂಟೇವಿ.
ಬರೀ ಒಳಗೆ ಹೋಗಿ ಹೆಂಗೈತೆ ಅಂತ ತೋರಿಸ್ತೀನಿ. ಎಲ್ಲ ಕಡೆನೂ ತೋರ್ಸೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಎಲ್ಲಾಗತ್ತಲ್ಲೇ ಒಂದು ಸ್ವಲ್ಪ ಶಾಪ್ ದರ್ಶನ ಮಾಡಿಸ್ತೀನಿ ನಾನು ನಿಮ್ಗೆ. ನವಿತಾ. ಸೊ ನೋಡ್ರಿ ಇಲ್ಲಿ ಈ ಶಾಪ್ ಒಳಗೆ ಹೆಂಗೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಆಯ್ತು, ಎಲೆಕ್ಟ್ರಾನಿಕ್ಸ್ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ ಇಲ್ಲೆಲ್ಲ. ಎಲೆಕ್ಟ್ರಾನಿಕ್ಸ್ ಆಯಿತು, ಮತ್ತು ಇವಾಗ ನೋಡ್ರಿ ಇವೆಲ್ಲ ನಮ್ಮ ಬಟ್ಟೆ, ಇವೆಲ್ಲ ನಮ್ಮ ಬಟ್ಟೆ. ಇವೆಲ್ಲ ಮೇಲೆ ಪ್ರೈಸ್ ಇರುತ್ತೆ ಮತ್ತು ಕೆಳಗೆ ಏನಿರ್ತೈತೆ ಅವು ಐಟಮ್ಸ್ ಇರ್ತಾವೆ. ಎಲ್ಲ ಥರ ಐಟಮ್ಸ್ ಇರ್ತಾವೆ ಇಲ್ಲಿ. ಎಲೆಕ್ಟ್ರಾನಿಕ್ಸ್ ಒಳಗೆ ಮೊಬೈಲ್, ಲ್ಯಾಪ್ಟಾಪ್, ಟಿ ವಿ, ಆಮೇಲೆ ಮತ್ತು ಇವು ನಮ್ದು ಕಿಚನ್ ಅಪ್ಲಯನ್ಸಸ್ ಅವೆಲ್ಲ ಸಿಗ್ತಾವೆ. ಅದಾದ ತಕ್ಷಣ ಮತ್ತು ಬರ್ರಿ ಇವಾಗ ಸ್ಪ್ರಿಂಗ್ ಅಲ್ಲ, ಇಲ್ಲಿ ಸ್ಪ್ರಿಂಗ್ ಶುರು ಆಗೈತಿ. ಹೀಗಾಗಿ ಗಾರ್ಡನಿಂಗ್ ಮಾಡಕ್ಕಂತಂದ್ರೆ ಈ ಥರದ್ದು ಎಲ್ಲ ಜಾಸ್ತಿ, ಎಲ್ಲ ಶಾಪ್ನಾಗೂ ಜಾಸ್ತಿ ಈ ಥರ ಅದಾವೆ. ಇವಾಗ ಬಿಟ್ಟರೆ ಇದು ನೋಡ್ರಿ, ಇದು ಗಾರ್ಡನ್ನಾಗ ಚಂದ. ಇದೊಂಥರ ಆಲ್ ಇನ್ ಒನ್ ಶಾಪ್. ಒಂದು ಸ್ವಲ್ಪ ಕಡಿಮೆನೇ ಇರ್ತೈತಿ ಇಲ್ಲಿ, ಆದರೆ ನೋಡಿ 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 ತೊಗೋಬೇಕು. ಇವೆಲ್ಲ ಎಲೆಕ್ಟ್ರಾನಿಕ್ಸ್, ಇವೆಲ್ಲ ಗಾರ್ಡನಿಂಗ್ ಐಟಮ್ಸ್, ಅಂದರೆ ಗಾರ್ಡನ್ನಾಗ ಇಡುವಂಥದ್ದು. ಇದು ಬಾರ್ಬಿಕ್ಯೂ, ಇದು ನೋಡ್ರಿ ಎಷ್ಟು ಚಂದ ಐತಿ. ಚಂದ ಐತಿ. ನಾವು ತೊಗೊಂಡ್ರೆ ಕಷ್ಟ ಏನಂತಂದ್ರೆ ನಮಗೆ ಇಂಡಿಯಾಕ್ಕೆ ಇದನ್ನೆಲ್ಲ ವಾಪಸ್ ತೊಗೊಂಡು ಹೋಗೋಕ್ಕಾಗಲ್ಲ. ಹೀಗಾಗಿ ನಾವೇನು ಅಂಥವೆಲ್ಲ ಅಷ್ಟೊಂದು ಶಾಪಿಂಗ್ ಮಾಡಲ್ಲ ಇಲ್ಲಿ. ಜಸ್ಟ್ ಏನೋ ಒಂದು ಸ್ವಲ್ಪ ಗ್ರಾಸರೀಸ್ ಅದಿದೆಲ್ಲ ಏನಾರು ಬೇಕಾದ್ರೆ ಅಷ್ಟು ಶಾಪಿಂಗ್ ಮಾಡ್ತೀವಿ. ಇವೆಲ್ಲ ಸ್ವಿಮ್ಮಿಂಗ್ ರಿಲೇಟೆಡ್ ಐಟಮ್ಸು. ಇದೆಲ್ಲ ಕಿಚನ್ ಸೆಕ್ಷನ್ ಇದೆ. ಕಿಚನ್ ಅಪ್ಲಯನ್ಸಸ್ ಎಲ್ಲ ಅದಾವ. ನೋಡಿಲ್ಲ ದೊಡ್ಡ ದೊಡ್ಡ ಟೆಂಟ್ ಅದಾವ, ಕ್ಯಾಂಪಿಂಗ್ ಟೆಂಟ್ ಅಂತಲ್ಲ ಆ ಥರ. ಮತ್ತು ಇವು ಬ್ಯಾಕ್ ಯಾರ್ಡ್ನ್ಯಾಗ ನಮಗೆ ಕಿಡ್ಸ್ ಪ್ಲೇಗ್ರೌಂಡ್ ಮಾಡೋಕೆ ಆ ಥರದ್ದೆಲ್ಲ ಅದಾವ. ಹೆಂಗೈತೆ ನೋಡ್ರಿ ಇದೆ. ದೊಡ್ಡ ಟೆಂಟ್ ಇದೆ. ಐ ಥಿಂಕ್ ಇದು ವಿತ್ ಬೆಡ್ ಇದೆ. ಆ ಕಡೆ ಪೋರ್ಷನ್ ಏನಾದ್ರು ಹಿಂಗೆ ಕುತ್ಕೊಳ್ಳೋದು ಐತಿ, ಇದು ಬೆಡ್ ಇದು. ಇವೆಲ್ಲ ಇವು ಕ್ಯಾಂಪಿಂಗ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಲ್ಲದಾವ ನೋಡ್ರಿ. ಚೇರ್, ಕ್ಯಾಂಪಿಂಗ್ ಚೇರ್. ಬೀಚ್ ಅಂಬ್ರೆಲ್ಲಾ ಎಷ್ಟು ಇದಕ್ಕೆ? ಅಲ್ಲಿ ನೋಡ್ರಿ $40 ಇದಕ್ಕೆ ಬೀಚ್ ಅಂಬ್ರೆಲ್ಲಕ್ಕೆ. ಅಂದರೆ ಒಂದು ಹತ್ತತ್ರ 3,500 ರೂಪಾಯಿ. ಇದು ಕಂಪ್ಲೀಟಾಗಿ ಕ್ಲಾತಿಂಗ್ ಸೆಕ್ಷನ್ ಇದೆ. ಎಲ್ಲ ಥರದ ಬಟ್ಟೆಗಳದಾವಿಲ್ಲಿ. ಸಣ್ಣ ಮಕ್ಕಳದಾಯ್ತು, ನಮ್ದಾಯ್ತು, ಎಲ್ಲ ಥರದ್ದು. ಭಾಳ ವೆರೈಟಿ ಇರಲ್ಲ, ಎಷ್ಟು ಇರ್ತಾವೆ ಅಷ್ಟು ಚಲೋ ಇರ್ತಾವೆ. ಮತ್ತು ಇಲ್ಲಿ ಮೇನ್ ಇನ್ನೊಂದು ಏನಂದ್ರೆ ಇಲ್ಲಿ ಟ್ರಯಲ್ ರೂಮ್ ಇಲ್ಲ. ತೊಗೊಂಡು ಹೋಗೋದು, ಬರಲಿಲ್ಲ ಅಂದ್ರೆ ವಾಪಸ್ ತೊಗೊಂಡ್ಬಂದು ಕೊಟ್ಬಿಡೋದು. ಹಾಯ್ ನವಿನ್ಯಾಸ್. ಹಾಯ್ ನವಿನ್ಯಾಸ್. ಹಲೋ. ಆ ಕಡೆ ಅವೆಲ್ಲ ಸೀ ಫುಡ್ ಸೆಕ್ಷನ್, ಏನೇನೋ ಫಿಶ್ ಅದೆಲ್ಲ ಇರುತ್ತೆ. ಅಲ್ಲಿ ಡೈರಿ ಐತೆ. ಆಮೇಲೆ ಅಲ್ಲಿ ಹೋಗಿ ತೋರಿಸ್ತೀನಿ. ದೊಡ್ಡ ಫ್ರಿಜ್ ತೋರಿಸ್ತೇನೆ ನಾನು ನಿಮ್ಗೆ ಆಮೇಲೆ ಅಲ್ಲಿ ಹೋಗಿ. ಒಂದ್ಸರಿ ಇಲ್ಲಿ ಏನಾದರೂ ಏನಾದವ್ರ ನೋಡ್ಕೊಂಡು. ಎಲ್ಲ ಕಿಚನ್ ಐಟಮ್ ಸೆಕ್ಷನ್ ಇದೆ ನೋಡ್ರಿ. ಇಲ್ಲಿ ಈ ಥರ ಎಲ್ಲ ಪ್ಯಾನ್ ಇವೆಲ್ಲ ಅದಾವೆ. ಇದಕ್ಕೆ ಎಷ್ಟಪ್ಪ ಈ ಪ್ಯಾನಿಗೆ? $150 ಇದು ಒಂದು ಪೂರ ಸೆಟ್ಟಿಗೆ. ಇಷ್ಟೊಂದೆಲ್ಲ ಸೆಟ್ ಬರ್ತಿತ್ತು ಇವಾಗ. $150 ಅಂತ. ನಾವೇನು ತೊಗೊಳಕತ್ತಿಲ್ಲ, ಯಾಕಂದ್ರೆ ನನ್ನ ಕಡೆ ಇಂಡಿಯಾದಿಂದ ತಂದಿರೋದು ಸಿಕ್ಕಾಪಟ್ಟಿ ಅದಾವ. ಹೀಗಾಗಿ ಇವನ್ನೆಲ್ಲ ಏನು ತೊಗೊಳಕ್ಕಿಲ್ಲ, ಸುಮ್ಮನೆ ನಿಮಗೆ ತೋರಿಸೋನು ಅಂತ ಬಂದೆ ಈ ಸೆಕ್ಷನಿಗೆ. ವಾಟರ್ ಬಾಟಲ್ ನೋಡ್ರಿ. ಇವೆಲ್ಲ ಡಿನ್ನರ್ ಸೆಟ್. ಈ ಶಾಪ್ನಾಗ ನಿಮಗೆ ಇದು ಸಿಗಲ್ಲ ಅಂತಲ್ಲ, ಎಲ್ಲ ಇರ್ತೈತಿ ಇಲ್ಲಿ. ಇವು ನೋಡಿ, ಇವು ಬೆಡ್. ಇವೆಲ್ಲ ನಾ ಹೇಳಿದ್ನಲ್ಲ ನಿಮ್ಗೆ ಆವಾಗಲೇ. ಇವಾಗ ಗಾರ್ಡನಿಂಗ್ ಮಾಡೋಕ್ಕೆ ಏನೇನು ಬೇಕಲ್ಲ ಅವೆಲ್ಲ ಜಾಸ್ತಿನ ಬಂದ್ಬಿಟ್ಟವೆ ಇವಾಗ. ಸೊ ಇವೆಲ್ಲ ಏನಿವು ಡಬ್ಬಗಳು.
ನೋಡಿ ಮ್ಯಾಟ್ ಮನ್ಯಾಗ ಹಾಕ್ತೇವಲ್ಲ ಆ ಥರದ ಮ್ಯಾಟ್ ಎಷ್ಟು ದೊಡ್ಡ ದೊಡ್ಡದ ನೋಡಿ. ದೊಡ್ಡ ದೊಡ್ಡ ಮನಿ ಇರ್ತಾವ ಇಲ್ಲೇ, ಹಾಗಾಗಿ ದೊಡ್ಡ ದೊಡ್ಡ ಮ್ಯಾಟ್ ತಗೊಳ್ಳೋದು. ಆಮೇಲೆ ನೋಡಿ ಈ ಸೆಕ್ಷನ್ ಪೂರಾ ಡ್ರಿಂಕ್ಸ್ ಇದು. ಬರ್ರಿ ನಾನು ನಿಮ್ಗೆ ಇವಾಗ ಇಲ್ಲಿ ಡೈರಿ ಅಂತಂದು ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹಂಗ ಮತ್ತು ಇಲ್ಲೇ ಫ್ರೂಟ್ಸ್ ವೆಜಿಟೇಬಲ್ಸ್ ಇವು ಎಲ್ಲ ಸಿಗ್ತಾವ ಇಲ್ಲಿ. ಎಲ್ಲ ಹಿಂಗೆ ಬಲ್ಕ್ನಾಗ ಇರ್ತಾವ ನೋಡಿ. ಇದೆಲ್ಲ ಫುಲ್ ಬ್ಯಾಗ್, ಇಷ್ಟು ದೊಡ್ಡ ಬ್ಯಾಗ್ ಇರ್ತಾವ ಇಲ್ಲಿ. ಬನಾನಾ ಬೇರೆ ಶಾಪ್ನಾಗ ಆದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತರ್ತೀವಿ. ಇಲ್ಲಾಂದ್ರೆ ಹಿಂಗೆ ಪೂರ ಹಿಂಗೆ ಪೂರ ಇದನ್ನ ಒಂದು ಹಿಂಗೆ ತೊಗೊಂಡು ಹೋಗ್ಬೇಕು. ಸೊ ಈ ಥರ ಇದಾವೆ ನೋಡ್ರಿ. ಇಲ್ಲಿ ಆಗಲೇ ವಾಟರ್ ಮೆಲನ್ ಬಂದಾವ. ಈಗಿಲ್ಲಿ ವಾಟರ್ ಮೆಲನ್ ಬೇಕೇನೆ? ವಾಟರ್ ಮೆಲನ್ ಸೀಡ್ಲೆಸ್ ವಾಟರ್ ಮೆಲನ್ ಈಚ್ ಎಷ್ಟಿದೆ? $10. ಅಲ್ಲಿ ಹೋಗ್ಬರು ಫ್ರಿಜ್ನಾಗ. ಆಮೇಲೆ ಇಲ್ಲಿ ಇನ್ನೊಂದೇನಂತಂದ್ರೆ ಇದು ಬೇಕ್ರಿ. ಇಲ್ಲಿ ಬಾಯ್, ಇಲ್ಲಿ ನೋಡಿ ಇಲ್ಲಿ ಕ್ರೋಸೆಂಟ್ ಅದಾವ. ಇದು ತಗೊಳ್ಳೋಣ ಒಂದು. ಹಾಂ ತಗೋ ಒಂದು ಕ್ರೋಸೆಂಟ್ಸ್ ಇದಾವ. ಇಲ್ಲಿ ಏನಂತಂದ್ರೆ ಇಲ್ಲಿ ಹಿಂಗೆ ಬೇಕ್ರಿ ಐತಿದೆ, ಕಿರಿಕ್ಲ್ಯಾಂಡ್ ಬೇಕ್ರಿ ಇದೆ ಕಾಸ್ಕೋದ. ಇಲ್ಲಿ ನಾವು ಕೇಕ್ ಅದೆಲ್ಲ ಆರ್ಡರ್ ಮಾಡಿದ್ರೆ ನಮ್ಗೆ ಅದು ಯಾವತ್ತು ಬರುತ್ತಲ್ಲ ಅವಾಗ ನಾವು ಇಲ್ಲಿ ಬಂದು ಇಲ್ಲಿ ಪಿಕಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ನೋಡಿ ಇಲ್ಲಿ ಒಬ್ರು ತೊಗೊಂಡ್ರಿ. ಇಲ್ಲಿ ನಡೀತಿತ್ತು ತಗೋ ಒಂದು, ಆಗತ್ತೆ ತಗೋದು. ಇದೊಂದು ಇಲ್ಲಿ ಏನು ಇವೆಲ್ಲ ಆಗಿರ್ತಾವಲ್ಲ ಇಲ್ಲೇ ಬೇಕಾಗಿರ್ತಾವ ಇವು. ಇದೊಂದು ಕಿರಿಕ್ಲ್ಯಾಂಡ್ ಬೇಕ್ರಿ ಥರ. ಇದು ನಾವು ಇವಾಗ ಫ್ರಿಜ್ ಒಳಗೆ ಹೊಂಟೀವಿ. ತಂಪೈತಿ. ನವಿ ಬಾ, ನವಿ ಚಳಿ ಐತಿ ಇಲ್ಲಿ. ಇರ್ಲಿ ಇಲ್ಲಿ ಬಾ, ಏನಾಗಲ್ಲ ಬಾ, ಅಷ್ಟೊಂದಿಲ್ಲ ಬಾ. ಇಲ್ಲಿ ಇವ ಫ್ರಿಜ್ ಒಳಗೆ ಕೆಡ್ಲಾರ್ದಂಥವು ಇವು ಹಣ್ಣು ಅವೆಲ್ಲ ಇರ್ತಾವಲ್ಲ ಇವನ್ನೆಲ್ಲ ಇಲ್ಲಿಟ್ಟಾರೆ. ದೊಡ್ಡ ಫ್ರಿಜ್ ಇದು. ಇವಾಗ ನಾವು ವಾಲ್ಮಾರ್ಟ್ನಾಗ ಮತ್ತು ಬೇರೆ ಶಾಪ್ನಾಗೆಲ್ಲ ಸಣ್ಣ ಸಣ್ಣ ಇರ್ತಾವ ಗೊತ್ತಾ, ಆ ಥರ ಇದೆ ದೊಡ್ಡ ಫ್ರಿಜ್ ಇದು. ಸ್ಟ್ರಾಬೆರಿ ಅದಾವ? ಎಲ್ಲಿದಾವ? ಓ ಹೌದಲ್ಲ, ಅಲ್ಲದಾವ. ಹಾಂ ಇವೇನಮ್ಮ? ರಾಸ್ಬೆರಿ. ಇವ ಬ್ಲ್ಯಾಕ್ ಬೆರೀಸ್. ಹಾಂ 2 LB ಐತಂತಿದೆ ಸ್ಟ್ರಾಬೆರಿ. ಇದಕ್ಕೆ $5, 4.49. ಹಾಂ ಅಪ್ಪನ ಕರ್ಕೊಂಬರುಂಬ, ನನಗದು ಗೊತ್ತಾಗಲ್ಲ. ಏನೂ ಇಲ್ಲ ಕಾಲೇಗೆ ಮಸ್ತ್ ಮೇಲೆ ನೋಡಿ. ಓ ಇದು 3 ಅಮ್ಮ, 2 ಮಸ್ಕ್ ಮಲ್ಲನದು ಒಂದು ಪ್ಯಾಕ್. ಅದು ಜಾಸ್ತಿ ಕ್ಯಾರೆಟ್ಸ್. ನೋಡಿ ಇಲ್ಲಿ ಚಳಿ ಮಾತ್ರ ಸಿಕ್ಕಾಪಟ್ಟೈತಿ. ಮೊದ್ಲು ಹೊರಗೆ ಹೋಗೋಣ. ಇಲ್ಲಿ ಕೇಕ್ ಆರ್ಡರ್ ಕೊಡುದು ಮಾದ. ನಾವು ಆರ್ಡರ್ ಕೊಟ್ಟ ಕೇಕ್ ನಮ್ಗೆ ಏನು ಬೇಕಾದಲ್ಲ ನಾವು ಚೂಸ್ ಮಾಡ್ಕೊಂಡು ಇಲ್ಲಿ ಈ ಫಾರ್ಮ್ ಫಿಲ್ ಮಾಡಿ ಇದ್ರಾಗ ಹಾಕ್ಬಿಡೋದು. ಅದು ನಮಗೆ ಅದು ಯಾವ ಡೇಟಿಗೆ ಇರ್ತದಲ್ಲ ಆ ಡೇಟಿಗೆ ನಾವು ಚೂಸ್ ಮಾಡೋದು ಡೇಟ್ ಇಲ್ಲಿ. ಆಮೇಲೆ ಬಂದ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು. ಅದು ಎಲ್ಲ ಇಟ್ಟಿ ನೀನು ಬಾಕ್ಸ್ ಕೊಟ್ಟು ಬಂದು? ಓಕೆ. ಹಾಂ ಹೇಳು. ಅಕ್ಕಿ ನಿಂಗೆ ನೋವು ಮಾಡಿದ್ಲ, ನೀ ಅಕ್ಕಿಗೆ ಮಾಡಿದ್ವಿ, ಅಕ್ಕಿ ನಿಂಗೆ ಮಾಡಿದ್ಲ. ನವಿಸ ಪ್ಲೀಸ್ ಬಿಡು. ನೀನು ಸುಮ್ಮನೆ ಇದ್ ಬಿಡಮ್ಮ, ಅವ್ನು ಹಂಗ ಅವನು. ಬರಲ್ಲೇ ಇದನ್ನ ಫ್ರೀಜರ್ ಸೆಕ್ಷನ್ಗೆ ಅಷ್ಟು ಹೋಗ್ಬರು ಬರ್ರಿ. ಡೈರಿ ಅದು ಫ್ರೀಜರ್ ಶಿವ, ಅದು ಫ್ರಿಜ್ ಅನಿಸುತ್ತೆ. ಇಲ್ಲಿಕ್ಕಿಂತ ಅಲ್ಲಿ ಇನ್ನೂ ಚಳಿ ಇರುತ್ತೆ ನೋಡಿ. ಇವೆಲ್ಲ ಸೀ ಫುಡ್. ಇವು ಏನಂತ ನನಗೆ ಗೊತ್ತಿಲ್ಲ. ಮೀನಾ ಇವು ಎಲ್ಲ ಅದಾವು. ನಾವೆಲ್ಲ ವೆಜಿಟೇರಿಯನ್ಸ್, ಎಲ್ಲ ತಿನ್ನಲ್ಲ ನಾವು, ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ದ ಮೀಟ್. ಅಪ್ಪ ಏನು ತೋರ್ಸಕತ್ತ ಅಲೈಕಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಅದಾವು ತೋರ್ಸಕತ್ತೀನಿ, ಬ್ಯಾಡ್ ಬಿಡ್ರಿ. ಇದು ಡೈರಿ ಪ್ರಾಡಕ್ಟ್ ಇಂದಿದೆ. ಅಲ್ಲಿಗಿಂತ ಇಲ್ಲಂತೂ ಇನ್ನೂ ಚಳಿ ಇರುತ್ತೆ. ಒಳಗಡೆ ಬರಾಕತ್ರ ಸಿಕ್ಕಾಪಟ್ಟಿ ಚಳಿ ಆಗ್ತದೆ. ಎಲ್ಲ
ಎಲ್ಲ ಡೈರಿ ಪ್ರಾಡಕ್ಟ್ಸ್ ಇಲ್ಲದಾವ. ಇವ ಹೆವಿ ವಿಪ್ ಕ್ರೀಮ್, ಮಿಲ್ಕ್ ಎಲ್ಲ ಸಿಗ್ತೈತಿ. ನಾವು ಮಿಲ್ಕ್ ನಾವು ಇಲ್ಲೇ ತೊಗೊಂಡ್ಬಿಟ್ಟಿರ್ತೀವಿ. ನಮಗೊಂದು ಮಿಲ್ಕ್ ಬೇಕು ಇವಾಗ. ಒಂದು ಮಿಲ್ಕ್ ನಂದು ಆ್ಯಕ್ಚುಲಿ ಅಷ್ಟೊಂದು ಶಾಪಿಂಗ್ ಇಲ್ಲ ಇವತ್ತು. ನಾನು ನಿಮಗೆ ತೋರಿಸೋನು ಅಂತಂದು ಹೆಂಗೂ ಬಂದೇವಲ್ಲ ಅಂತಂದು ನಾನು ಮಾಡೋತೀನಿ. ಆರ್ಗ್ಯಾನಿಕ್ ಕೇಜ್ ಫ್ರೀ ಎಗ್ಸ್ ಅಂತ ಒಂದು ತೊಗೊಂಡೆ ನಾನು. ಅದು ಮೂರು ಅದಾವ. ನಮ್ಗೆ ಅಷ್ಟು ಯೂಸ್ ಆಗಲ್ಲ. ಬೇಡ ಅಷ್ಟು ಯೂಸ್ ಆಗಲ್ಲ. ನಾನು ಸಿಕ್ಕಾಪಟ್ಟಿ ಚಳಿ ಐತೆ ನೋಡ್ರಿ. ನಾನು ಇಷ್ಟ ಇಟ್ಕೊಂಡು ನಿಲ್ಲಕ್ಕಾಗಲ್ಲ. ಇದು ತಗೊಮ್ಮ. ಅಲ್ಲ ಇದ್ರಾಗ ಇಟ್ಬಾ. ಇಲ್ಲಿ ನೋಡ್ರಿ, ಇಲ್ಲಿ ಕೋಕೋನಟ್ ವಾಟರ್ ಸಿಗ್ತಾವ. ನಮ್ಮ ಇಂಡಿಯಾದಾಗ ಆದ್ರೆ ನಾವು ಹೋಗಿ ಬಿಡ ಹೀಗೆ 40-50 ಆಗಿರ್ಬೇಕಲ್ಲ ಶಿವ ಎಣ್ಣೀರು. ಇವಾಗ ನಾವು ಬರುವಾಗನ 40 ಇತ್ತು. ಇವಾಗ ಎಷ್ಟಾಗೈತೆ ಗೊತ್ತಿಲ್ಲ. ಇವಾಗ ನೋಡಿ ಇದಕ್ಕೆ ಎಷ್ಟು $11. ಎಷ್ಟಿರ್ತೈತೆ ಶಿವ? ಅದು 1 ಲೀಟ್ರ್ ಇರ್ತೈತೇನೆ? 2 ಬಾಕ್ಸ್ ಇರ್ಬೇಕಲ್ಲ, ಹೆಚ್ಚಿಗೆ ಇರ್ತೈತಿ. ಒಟ್ಟು 1 ಲೀಟ್ರ್ ಮ್ಯಾಲೆ ಎಷ್ಟು ಅಂತ ನಮಗೂ ಗೊತ್ತಿಲ್ಲ, ಇರ್ತೈತಿ. $11 ಐತಿ. 4 ಲೀಟ್ರ್. ಚಲೋ ಅಲ್ಲ? ನಡಿ ನವಿಸ. ನಾವು ಬೇರೆ ಕಡೆ ತರ್ತಿದ್ವಿ, ನಮ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರೆ ಇಲ್ಲಿ ಚಲೋ ಇರ್ತೈತೆ ಅಂತಂದು. ಸೊ ಈ ಸರಿ ಇದನ್ನು ಟ್ರೈ ಮಾಡೋಣ. ಇನ್ನು ಎಳ್ಳೀರು ಹೆಂಗೆ ಮಾಡ್ತಾರೆ ನೋಡಿ. ನೀವು ಏನು ತೊಗೊಂಡ್ರು ಇಲ್ಲಿ ಎಲ್ಲ ಲಾರ್ಜ್ ಕ್ವಾಂಟಿಟಿದಾಗ ತೊಗೊಳೋದು. ನೋಡಿ ಹೆಂಗೆ ಇಟ್ಟಾರ, ಮ್ಯಾಲಿಂದ ಹೆಂಗೆ ಇಳಿಸ್ತಿದ್ದಾರೆ ಇವ್ರಂತೆ ನೋಡ. ಇವನ್ನೆಲ್ಲ ಇದು ಒಂದ ಶಾಪಿಂದ ದೊಡ್ಡ ವಿಡಿಯೋ ಆಗ್ಬಿಡ್ತೈತಿ ಇದು. ನೋಡ್ರಿ, ಇದು ಕಂಪ್ಲೀಟ್ ಸೆಕ್ಷನ್. ಬೆಕ್ಕುಗಳಿಗೆ, ನಾಯಿಗಳಿಗೆ ಏನೇನು ಬೇಕಲ್ಲ ತಿನ್ನಾಕ, ಅದು ಇದು ಅವೆಲ್ಲ ಆ ಸೆಕ್ಷನ್ ಇದೆ. ಇಲ್ಲಿ ನಾಯಿ ಬೆಕ್ಕು ಪ್ರಿಯರ ಭಾಳ ಇರ್ತಾರ, ಹಿಂಗಾಗಿ ಕಂಪ್ಲೀಟ್ ಸೆಕ್ಷನ್ ಅದು ನೋಡ್ರಿ. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದ್ರೆ, ಇದಕ್ಕೆ ಇಲ್ಲಿ ಕಾಸ್ಕೋದಾಗ ಈ ಥರ ಇಟ್ಕೊಂಡಿರ್ತಾರೆ ಇವ್ರು. ಒಂಥರ ಪ್ರಮೋಷನ್ ಥರ, ಇದು ಪ್ರಾಡಕ್ಟ್ ಪ್ರಮೋಷನ್ ಥರ ಇವ್ರು ನಮ್ಗೆ ಕೊಡ್ತಾರೆ. ನಾವು ಅದನ್ನು ಸಣ್ಣದ್ರೊಳಗೆ ಅದನ್ನು ಕುಡಿದು ಹಿಂಗೆ ಇದು ಒಂದ ಅಂತಲ್ಲ, ಎಲ್ಲ ಕಡೆನೂ ಅದಾವೆ ಇಲ್ಲಿ ಬೇರೆ ಬೇರೆ ಥರ. ಈಗ ಇದು ಜ್ಯೂಸ್ ಸೆಕ್ಷನ್ ಇರೋದ್ರಿಂದ, ಇದೆಲ್ಲ ಈ ಕಡೆ ಎಲ್ಲ ಜ್ಯೂಸ್ ಸೆಕ್ಷನ್ ಇರೋದ್ರಿಂದ ಇವಾಗ ನಮ್ಗೆ ಇಲ್ಲೇ ಜ್ಯೂಸ್ ಕೊಡಕತ್ತಾರೆ. ಇಲ್ಲಿ ಅವ್ರು ಮುಂದೆ ವೇಟ್ ಅವ್ರು ಮುಂದೆ ಇಡ್ತಾರೆ. ನಾನು ನೋಡೋನ್ ತಡಿ. ಹಾಂ, ಹಶುವಾಗಿದ್ರೆ ಇಲ್ಲಿ ಕಾಸ್ಕೋದಾಗ ಒಂದು ರೌಂಡ್ ಅಡ್ಡಾಡ್ಬಿಟ್ರೆ ಇಂಥವೆಲ್ಲ ಅಲ್ಲಿ ಅದು ಇದು ಚೀಸ್, ಕ್ರ್ಯಾಕರ್ಸ್ ಇಂಥವೆಲ್ಲ ಇರ್ತಾವೆ. ಇವಾಗ ನೋಡ್ರಿ ಇಲ್ಲಿ ಜ್ಯೂಸ್, ಇದೇನೋ ಫ್ರೂಟ್ ಪಂಚ್ ಅಂತ. ನಾವು ಫ್ರೂಟ್ ಪಂಚ್ ತೊಗೋತೀನಿ. ಓಕೆ, ಚಲೋ ಐತಿ, ಒಂಥರ ಎನರ್ಜಿ ಡ್ರಿಂಕ್. ಬರ್ರಿ. ಕ್ರ್ಯಾಕರ್ಸ್, ಚೀಸ್, ಅದು ಇದೆಲ್ಲ ಭಾಳ ಇಟ್ಟಿರ್ತಾರೆ ಅಲ್ಲಿ. ಇಲ್ಲಿ ಜನ ಸಿಕ್ಕಾಪಟ್ಟಿ ಇವು ಏನಂತಾರೆ, ಇವು ಚಾಕ್ಲೇಟ್ ಫ್ಯಾನ್ಸ್ ಇವ ನೋಡಿ. ಇಲ್ಲೆಲ್ಲ ಚಾಕ್ಲೇಟ್ಸ್ ಅದಾವೆ. ನಾವು ಇನ್ನೂ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಇಲ್ಲಿ ಚಾಕ್ಲೇಟ್ಸ್ ಯಾವ ಅಂತ. ಯಾಕಂದ್ರೆ ಈ ಸೆಕ್ಷನಿಗೆ ಬಂದ್ರೆ ನಮ್ಮ ಮಕ್ಕಳು ಎಸ್ಪೆಷಲಿ ವಿನ್ಯಾಸ ಡಬ್ಬಿನೇ ಹಿಡ್ಕೊಂಡು ನಿಲ್ತಾರೆ ಇಲ್ಲಿ ನೋಡಿ. M&M ಫುಲ್ ಡಬ್ಬಿನೇ ಇವು. ಇಷ್ಟು ಡಬ್ಬಿಗೆ $13 ಐತಿ ಇಲ್ಲಿ. ಹಿಂಗಾಗಿ ನಾವು ಈ ಸೆಕ್ಷನಿಗೆ ಬರಕ್ಕೆ ಹೋಗಂಗಿಲ್ಲ. ನಾವು ಇಬ್ರು ಯಾವಾಗಾರ ಬಂದು ಇಲ್ಲಿ ನೋಡ್ಬೇಕು, ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಇಲ್ಲಿ ಯಾವ್ಯಾವ ಚಾಕ್ಲೇಟ್ಸ್ ಹೆಂಗೆ ಅದಾವಂತಂದು. ಆಮೇಲೆ ಮತ್ತೆ ಇಲ್ಲಿ ಫ್ಲವರ್ಸ್ ಇರ್ತಾವ, ಹಿಂಗೆ ಎಲ್ಲ ಬುಕ್ಕೆ ಎಲ್ಲ ಸಿಗ್ತಾವು. ಏನೇ ತೊಗೊಂಡ್ರು ಲಾರ್ಜ್ ಕ್ವಾಂಟಿಟಿದಾಗ ತೊಗೊಳೋದು, ಒಂದೊಂದು ಪೀಸ್ ಸಿಗಲ್ಲ ಇಲ್ಲಿ. ಅದ ಮೇನ್ ಈ ಶಾಪದ್ದು. ಇದು ನೋಡ್ರಿ, ಇದು 3 ಪೀಸ್. ಹಿಂಗೆ ಏನು ತೊಗೊಂಡ್ರು ಲಾರ್ಜ್ ಕ್ವಾಂಟಿಟಿ. ಆಯಿಲ್ ಎಲ್ಲ ಸಿಗ್ತೈತಿ, ಏನು ಸಿಗಲ್ಲ ಅಂತಲ್ಲ, ಎಲ್ಲ ಸಿಗ್ತೈತಿ. ಓಕೆ, ನಮ್ದು ಈ ಶಾಪಿಂದ ಇವಾಗ ಆಲ್ಮೋಸ್ಟ್ ಮುಗೀತು. ಇದು ಏನಂತಾರೆ ಇದಕ್ಕೆ, ಕೆಚಪ್. ಇದು 4ರದ ಕೌಂಟ್, ಇದು ಅಲ್ಲ 3ರದ ಕೌಂಟ್. ಬಂದ್ಲಕ್ಕಿ ನವಿಸ್ತಾ? ಓಕೆ, ಅಲ್ಲೇನೋ ಬ್ರೆಡ್ ಏನೋ ಇತ್ತಂತ ತೊಗೊಂಬರಕ್ಕೆ ಹೋದ್ಲ. ಇಲ್ಲ ನಾನು ನೋಡ್ತೀನಿ. ಹಾಂ, ಇದೆಲ್ಲ ಟವೆಲ್ಸ್, ಇವೆಲ್ಲ ಬಿಸ್ಕೆಟ್ಸ್, ಕ್ರ್ಯಾಕರ್ಸ್ ಅಂತಾರಲ್ಲ ಆ ಥರ.
ಇಲ್ಲಿ ನೋಡಿ ಈ ಥರದ ಬಟರ್ ಸಿಗ್ತಾವೆ ಇಲ್ಲಿ. ಇದು ಸಣ್ಣದ ಫುಲ್ ದೊಡ್ಡದಾಗ ಗೊತ್ತಿಲ್ಲ ನೋಡೋದು. ಪೂರಾ ಇದು 4 ಸೆಟ್, ಇದು 4 ಇರ್ತಾವೆ. ಇದ್ರ ಒಂದೊಂದ್ರೊಳಗೆ 4 ಸ್ಟಿಕ್ಸ್ ಇರ್ತಾವೆ. ನಾನು ತುಪ್ಪ ಮಾಡೋಕೆ ಇದನ್ನ ತೊಗೊಂಡು ಹೋಗೋದು. ಇಲ್ಲಿ ಚಲೋ ಬರ್ತೈತಿ ಇದರಲ್ಲಿ ತುಪ್ಪ. ಇಲ್ಲಿ ತುಪ್ಪನೂ ಸಿಗ್ತೈತಿ, ತೋರಿಸಿರ್ತದೆ ನಾನು ನಿಮ್ಗೆ. ಇದು ಬಟ್ರ್ ಇದು ಇಷ್ಟಕ್ಕೆ ಇದು ಹಿಂಗೆ ಏನು 4 ಅದಾವಲ್ಲ, 4ಕ್ಕೆ ಇದಕ್ಕೆ $13, $1,300 ಅದು ಆಗತ್ತೆ. ಅದಕ್ಕೆ ಏನೂ ಕಡಿಮೆ ಅಂತ ಏನು ಇರಲ್ಲ, ಅದ್ರ ಸಿಗ್ತೈತಲ್ಲ ಎಲ್ಲ ಹಂಗೆ ಅನ್ಕೊಳ್ಳೋದು. ತಡೆ ನಾನು ನಿಮ್ಗೆ ತುಪ್ಪ ಸಿಗ್ತೈತಿ. ಇಲ್ಲಿ ತುಪ್ಪ ಎಲ್ಲಿ ಸಿಗುತ್ತೆ ಹುಡುಗಿ ತೋರಿಸ್ತೇನೆ ನಾನು. ನೋಡಿರಿ ಇದೆಲ್ಲ ಆಯಿಲ್ ಸೆಕ್ಷನ್. ಇಲ್ಲಿ ಏನೋ ಅಂದ್ರೆ ಡಿಫ್ರೆಂಟ್ ಆಯಿಲ್ ಮತ್ತು ಇವೇನೇನೋ ಅದಾವೆ ಎಲ್ಲ ಸಿಗ್ತಾವೆ. ನೋಡಿ ಇದು ಕೋಕೋನಟ್ ಆಯಿಲ್ ನೋಡಿರಿ, ಕೋಕೋನಟ್ ಆಯಿಲ್ ಮತ್ತು ಇದು ತುಪ್ಪ. ನಾನು ದೇಸಿ ಗೀ, ಬಟ್ ಇದು ನನಗೆ ಅಷ್ಟು ಫ್ಲೇವರ್ ಇಷ್ಟ ಆಗಲ್ಲ. ಹೀಗಾಗಿ ನಾವು ಅದು ಬಟ್ರ್ ತೊಗೊಂಡು ಮನ್ಯಾಗ ಕಾಯಿಸ್ಬಿಡ್ತೇನೆ ನಾನು. ಈಗ ಇದಿಷ್ಟು ತುಪ್ಪಕ್ಕೆ ಎಷ್ಟು $22 ಐತಿ ಆಯಿಲ್. ಇಲ್ಲಿ ನೋಡಿ ನಮ್ಮ ನವಿಸ್ತಾ ಇಲ್ಲಿ ಕ್ಯೂ. ಇಲ್ಲಿ ಏನೋ ಒಂದು ಬ್ರೆಡ್ ಟೋಸ್ಟ್ ಥರ ಮಾಡಕತ್ತಾರ, ಹಿಂಗಾಗಿ ನಿಂತಾಳೆ ಇಲ್ಲಿ. ಆಯ್ತಮ್ಮ ತಗೊಂಬ, ನಾವು ಅಲ್ಲಿ ನಿಂತಿರ್ತೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದೇನು ಗೊತ್ತಾ, ಮೆಡಿಸಿನ್ಸ್ ಎಲ್ಲ ಸಿಗ್ತಾವೆ ಇಲ್ಲಿ. ವಿಟಮಿನ್ ಟ್ಯಾಬ್ಲೆಟ್ಸು ಅವು ಇವು ಎಲ್ಲ ತೊಗೋತಿರ್ತಾರೆ ಇಂಡಿಯನ್ಸ್. ನಾವೇನು ಅದ್ರ ಬಗ್ಗೆ ಮಾಡಕ್ಕೆ ಹೋಗಿಲ್ಲ, ತೊಗೊಳಕ್ಕೆ ಹೋಗಿಲ್ಲ. ನೋಡಿ ನಿಮಗೆ ಎಷ್ಟೊಂದೆಲ್ಲ ಮೆಡಿಸಿನ್ಸ್ ಎಲ್ಲ ಇರ್ತವೆ. ಈ ಕಾಸ್ಕೋ ಒಳಗೆ ನಮಗೆ ಮೆಂಬರ್ಶಿಪ್ ಕಾರ್ಡ್ ಬೇಕಾ ಅಂದ್ರೆ ಮೆಂಬರ್ಶಿಪ್ ಕಾರ್ಡ್ ಇಲ್ಲ ಅಂದ್ರೆ ನಮಗೆ ಇಲ್ಲಿ ಒಳಗೆ ಅಲವ್ ಇಲ್ಲ. ಹೀಗಾಗಿ ನಾವು ಫಸ್ಟ್ ಮೆಂಬರ್ಶಿಪ್ ಕಾರ್ಡ್ ಸ್ಕ್ಯಾನ್ ಮಾಡಿ ಆಮೇಲೆ ಇಲ್ಲಿ ಹೆಂಗೆ ಅಂತಂದರೆ ಸೆಲ್ಫ್ ಚೆಕ್ಔಟೂ ಇರ್ತೈತಿ. ಬೇಕಂದ್ರೆ ಅವ್ರೂ ನಮ್ದು ಬಿಲ್ಲಿಂಗ್ ಮಾಡ್ತಾರೆ. ಬಟ್ ನಾವು ಇವಾಗ ಸೆಲ್ಫ್ ಚೆಕ್ಔಟ್ ತೊಗೊಳಕತ್ತೀವಿ. ಇಲ್ಲಿ ಏನಿಲ್ಲ ಅಂತ ಅಂದ್ಕೊಂಡು ಇಷ್ಟೊಂದು ಐಟಮ್ಸ್ ತೊಗೊಂಡ್ವಿ. ಇಲ್ಲಿ ಇನ್ನೊಂದೇನು ಗೊತ್ತಾ, ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಬೇರೆ ಶಾಪ್ನಾಗ ಆದ್ಕೂಲೆ ಸ್ಕ್ಯಾನ್ ಮಾಡಿದ ತಕ್ಷಣ ಕಾರ್ಟಿಗೆ ಹಾಕೊಂಡ್ಬಿಡ್ತೇವೆ ನಾವು ವಾಪಸ್. ಬಟ್ ಇಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲೇ ಇಡ್ಬೇಕು ಅದನ್ನು. ಅಂದರೆ ನಮ್ದೆಲ್ಲ ಸ್ಕ್ಯಾನ್ ಮುಗಿಸಿ ಎಲ್ಲ ಪೇ ಮಾಡೋವರೆಗೂ ಇಲ್ಲೇ ಇರಬೇಕು. ಫಸ್ಟ್ ಟೈಮ್ ನಮ್ಗೆ ಗೊತ್ತಾಗಿಲ್ಲ, ಬಡ ತೆಗೆದು ಇಡಾಕತ್ತೀನಿ. ಅದು ಇಲ್ಲಿ ರೆಡ್ ಹೊಡಿತ. ಆಮೇಲೆ ಅವ್ರ ಅಸಿಸ್ಟೆಂಟ್ ಬಂದು ಅದನ್ನು ಹೆಲ್ಪ್ ಮಾಡಿದ್ರು, ಇದು ಹಿಂಗಲ್ಲ ಅಂತಂದು. ಫಸ್ಟ್ ಟೈಮ್ ಬಂದಾಗ ಅದೊಂದು ಮೆಮ್ರಿ. ಕಾಸ್ಕೋಗೆ ಬಂದಾಗ ಎವ್ರಿ ಟೈಮ್ ನಮಗೆ ಅದು ನೆನಪಿರುತ್ತೆ. ಒಂದು ಸ್ವಲ್ಪ ಸಾಮಾನು ತೊಗೊಂಡ್ವಿ. ಕಾಸ್ಕೋಗೆ ಬಂದರೆ ಹಿಂಗೆ ಇದು. ನಾವು ಇನ್ನೂ ಏನು ನಮ್ಗೆ ಅಷ್ಟು ಬೇಕಾಗಿರಲಿಲ್ಲ. ಮೊನ್ನೆರ ತೊಗೊಂಡು ಬಂದಿದ್ರು ಶಿವ ಬಟ್ರ ಅದು ಇದೆಲ್ಲ. ಹೀಗಾಗಿ ನಾವು ಜಸ್ಟ್ ಅಷ್ಟೇ ಎಗ್, ಕೋಕೋನಟ್ ವಾಟರ್, ಮಿಲ್ಕ್ ಇದೆಲ್ಲ ತೊಗೊಂಡ್ವಿ. ಇಲ್ಲಿ ಕಾಸ್ಕೋದಾಗ ಇನ್ನೊಂದು ಏನಂತಂದ್ರೆ ಇಲ್ಲೆಲ್ಲ ಸಖತ್ ಶಾಪಿಂಗ್ ಇರ್ತೈತಿ. ಅಡ್ಡಾಡಿ ಎಲ್ಲ ಶಾಪಿಂಗ್ ಮಾಡೋದು. ಸುಸ್ತಾದ್ಮೇಲೆ ಹೋಟೆಲಿಗೆ ಎಲ್ಲಿ ಹೋಗೋಂಗಿಲ್ಲ, ಸೀದಾ ಬಂದು ಇಲ್ಲೇ ಆರ್ಡ್ರ್ ಮಾಡಿ ಇಲ್ಲೇ ಕುಂತ್ಕೊಂಡು ತಿಂದು ಹೋಗ್ಬಿಡೋದು ಹಂಗೆ. ಹೀಗಾಗಿ ನಾವು ಇಲ್ಲೇ ಒಂದು ಪಿಜ್ಜಾ ಆರ್ಡ್ರ್ ಮಾಡೀವಿ. ಇವಾಗ ಪಿಜ್ಜಾ ಬರುತ್ತೆ ನಮ್ಮದು. ಪಿಜ್ಜಾ ತಿನ್ಬೇಕು ನೋಡಿ. ಶಿವ ಇಲ್ಲ ನಿಂತಿದ್ರು, ಶಿವ ಇಲ್ಲಿ ಪಿಜ್ಜಾ ಕಲೆಕ್ಟ್ ಮಾಡೋಕೆ ನಿಂತಾರೆ. ಸೊ ನಾವು ಇಲ್ಲಿ ಒಂದು ಪಿಜ್ಜಾ ಮತ್ತು ಅದೆಲ್ಲ ಆರ್ಡ್ರ್ ಮಾಡ್ಯಾರ. ಇದನ್ನು ತಿಂದೆ ನಾವು ಹೋಗ್ಬಿಡ್ತೇವೆ. ಒಂಥರ ಅಡ್ಡಾಡಿ ಸುಸ್ತಾಗಿರ್ತೈತಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೇ ಅದನ್ನು ತಿಂದ ಹೋಗ್ಬಿಡೋದು. ಆದರೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಮತ್ತು ಬೇರೆ ಏನೂ ಸಿಗಲ್ಲ ನಮಗೆ, ಓನ್ಲಿ ಪಿಜ್ಜಾ. ಅದು ಮತ್ತು ವೆಜಿಟೇರಿಯನ್ಸಿಗೆ ಅಂದರೆ ಚೀಸ್ ಪಿಜ್ಜಾ. ಹೆಂಗೈತಪ್ಪ ನಿನ್ನ ಜ್ಯೂಸು? ಸೂಪರ್ ಐತೆ. ಓಕೆ, ಪಿಜ್ಜಾ ಬರ್ತೈತಿ ಇವಾಗ. ಪಿಜ್ಜಾ ಬಂದು ಅದನ್ನು ತಿಂದು ಮತ್ತು ಉಳ್ದಿದ್ದ ಪಿಜ್ಜಾನ ನಾವು ಹಂಗೆ ಡಬ್ಬಿದಾಗ ತೊಗೊಂಡು ಕಾರ್ನಾಗ ತಿಂತಾರಂತಂದು ತೊಗೊಂಡು ನಾವು ಇವಾಗ ನೆಕ್ಸ್ಟ್ ಹೊಂಟೇವಿ. ಮತ್ತು ಏನಂದ್ರೆ ಈ ವಿಡಿಯೋ ಭಾಳ ಲೆಂದಿ ಆಗಿದ್ದರಿಂದ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂತಂದ್ರೆ ಜಾಸ್ತಿ ಶಾಪ್ ಅಡ್ಡಾಡಿಬಿಟ್ವಿ, ಹೀಗಾಗಿ ಅದು ಭಾಳ ದೊಡ್ಡದಾಯ್ತು ವಿಡಿಯೋ. ಇದಕ್ಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ನೋಡಿರಿ ನಮ್ಮ ಡೈಲಿ ವ್ಲಾಗ್ನ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋದಾಗ ನೋಡ್ತೀರಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಾಧ್ಯದಷ್ಟು ಮಟ್ಟಿಗೆ ನಾನು ಶಾಪ್ನ ತೋರ್ಸೋಕ್ಕೆ ಟ್ರೈ ಮಾಡೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. See you all in the next video. Next video means ಇದರದ ಪಾರ್ಟ್ 2 ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ stay tuned.